Hey guys, welcome to my new vlog guys. ನನ್ನ ಮನದ ಹಾಡನ್ನು ಒಮ್ಮೆ ಕೇಳು. Guys, ನಾವು ಈಗ ಜಸ್ಟ್ ಫ್ರೆಶ್ ಅಪ್ ಆಗಿ ವ್ಲಾಗ್ ಚಾಲು ಮತ್ತೆ ಇವತ್ತಿನ ವಿಡಿಯೋ ಬಂದ ಮಸ್ತ್ ಸೂಪರ್ ಬೆಸ್ಟ್ ಆಗೈತಿ. ಯಾಕಂದ್ರೆ ಇದು KR ಎಕ್ಸಾಮ್ ಕಾನ್ಸ್ಟೇಬಲ್ ಎಕ್ಸಾಮ್ ನಡೆಸಾತಾರಲ್ಲ ಅವ್ರ ಕಂಡೀಷನ್ಸ್ ಕ್ರಮಗಳು ಮತ್ತು ಸೂಚನೆಗಳು ಇವು ಕಂಡೀಷನ್ಸ್ ಏನೇನು ಅದಾವ ಅಂತಂದ್ರೆ ಒಂದು 19ರಿಂದ 20 ಕಂಡೀಷನ್ ಅಂದರೆ ಎಕ್ಸಾಮ್ ಬರೆಯೋಕೆ ಯಾವ ರೀತಿ ಇರ್ಬೇಕು, ಯಾವ ರೀತಿ ಡ್ರೆಸ್, ಯಾವ ರೀತಿ ವಾರ್ನಿಂಗ್ ಬೆಲ್ಲಿಂದ ಆಗಿರ್ಬೋದು, ಎಕ್ಸಾಮ್ ಕಂಡಕ್ಟ್ ಮಾಡಾಗ ಎಕ್ಸಾಮ್ ಯಾವ ರೀತಿ ಮಾರ್ಕ್ಸ್ ಕಟ್ ಮಾಡ್ತಾರಂತ ಅನ್ನೋದು ಆಗಿರ್ಬೋದು, ಮತ್ತು ಏನೇನು ಒಯ್ಬೇಕು ನಾವು, ಏನೇನು ಒಯ್ಬಾಡ್ರ, ಯಾವ ರೀತಿ ಎಕ್ಸಾಮ್ ಹಾಲ್ನಲ್ಲಿ ಏನು ನಡ್ಕೋಬೇಕು, ಒಟ್ಟು ಸೂಚನೆಗಳು ಕಂಡೀಷನ್ಸ್, ಇಂಟ್ರೊಡಕ್ಷನ್ ಕಂಡೀಷನ್ಸ್ ಅಂತ ಇರ್ತಾವೆ ಅಂದರೆ ಸೂಚನೆಗಳು, ಅಭ್ಯರ್ಥಿಗಳ ಸೂಚನೆಗಳು ಅಂದ್ರೆ ನಮಗೆ ಸೂಚನೆಗಳು ಕೊಟ್ಟ ಕ್ರಮಗಳು ವಾರ್ನಿಂಗ್ಸ್ ಈ ರೀತಿ ಇರ್ಬೇಕು, ಈ ರೀತಿ ಇರಬಾರ್ದು ಅಂತಂದ್ರೆ ಒಂದು 19 ರೀತಿ ವಿಧಾನಗಳಲ್ಲಿ ಹೇಳ್ಯಾರ. ಅವು ಏನೇನಂತಂದ್ರೆ ಹೇಳ್ತಾನೆ. ಯಾಕಂದ್ರೆ ನಾನು ನಿನ್ನೆ ಅಡ್ಮಿಟ್ ಕಾರ್ಡ್ ತಗೊಂಬಂದಿಲ್ಲ, ಅದ್ರಾಗ 4 ಥರ ಕೊಟ್ಟಿದ್ರು. 3 ಒಂದು ಅಡ್ಮಿಟ್ ಕಾರ್ಡ್ 3 ಅವನ್ನ ಕೊಟ್ಟಿದ್ರು. ಏನಂದ್ರೆ ಸೂಚನೆಗಳ ಕಂಡೀಷನ್ಸಿನ 3 ಪ್ರಿಂಟ್ ತೆಗ್ಸಿದ್ದು, 3 ಪ್ರಿಂಟ್ ಹೆಚ್ಚಿಗೆ ಕೊಟ್ಟಿದ್ರು. ಬಟ್ ಒಂದ ತಗೊಂಬಂದೆ ನಾನು. ಇನ್ನೆರಡು ಬರೀ ಚಿತ್ರ ಅದು ಕೊಟ್ಟಿದ್ರೆ ಈ ರೀತಿ ಇರ್ಬೇಕು, ಈ ರೀತಿ ಎಕ್ಸಾಮನ್ನು ತುಂಬಬೇಕು, ಈ ರೀತಿ ತುಂಬಿ ರಾಂಗ್, ಈ ರೀತಿ ರೈಟ್ ಅಂತ ಅವನ್ನೆಲ್ಲ ಕೊಟ್ಟಿದ್ರು. ಅವನ್ನೆಲ್ಲ ಬಿಟ್ಟು ಬರೀ ಎಲ್ಲ ಇದ್ದಿದ್ದು 19 ಸೂಚನೆ ಫಲಕ ಇದ್ದಿದ್ದು ಅದೊಂದ ತೆಗೆಸ್ಕೊಂಬಂದನ್ನು. ಬನ್ನಿ ಅವೇನೇನಂತ ತೋರಿಸ್ತೀನಿ. ಇವೇ ನೋಡಿ ಗಾಯ್ಸ್, ಅಭ್ಯರ್ಥಿಗಳಿಗೆ ಸೂಚನೆಗಳು. ಇಂಟ್ರೊಡಕ್ಷನ್ಸ್ ಟು ಕ್ಯಾಂಡಿಡೇಟ್ಸ್ ಎಲ್ಲಿದೆ, ಇದೆಲ್ಲ ಪೂರ ಇಂಗ್ಲೀಷ್, ಇದೆಲ್ಲ ಪೂರ ಕನ್ನಡ. ಒಂದನೇದು ಬನ್ನಿ. ಇತ್ತೀಚೆಗೆ ಬಸ್ಸು, ರೈಲು ಇತ್ಯಾದಿ ವಿಳಂಬವಾಗುತ್ತಿರುವ ಹಿನ್ನೆಲೆಯಲ್ಲಿ ನಿಗದಿತ ಸಮಯಕ್ಕಿಂತ 2 ಗಂಟೆ ಮೊದಲು ಪರೀಕ್ಷಾ ಕೇಂದ್ರವನ್ನು ತಲುಪಲು ಅಭ್ಯರ್ಥಿಗಳು ಹೆಚ್ಚಿನ ಮುನ್ನೆಚ್ಚರಿಕೆಯಿಂದ ವ್ಯವಸ್ಥೆಯನ್ನು ಮಾಡಿಕೊಳ್ಳುವುದು ಸೂಕ್ತ. ಬಸ್ ರೈಲು ಬೇಕಾದಕ್ಕೆ ಬಂದರೂ 2 ಗಂಟೆ ಮುಂಚೆನೇ ಅಲ್ಲಿ ಇದಕ್ಕೆ ಪರೀಕ್ಷಾ ಕೇಂದ್ರಕ್ಕೆ ದೌಡು ಬರ್ಬೇಕಂತ 2 ಗಂಟೆ ಮುಂಚೆನೇ. ಆಯ್ತು, ಯಾವುದಕ್ಕೆ ಯಾಕರ್ ಬರ್ರಿ ನೀವು ಅಂತ ಹೇಳ್ಯಾರ. ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿ ಒಳಗೆ ಯಾವುದೇ ಆಧುನಿಕ ಎಲೆಕ್ಟ್ರಾನಿಕ್ ಉಪಕರಣಗಳು, ಕ್ಯಾಲ್ಕುಲೇಟರ್, ಮೊಬೈಲ್ ಫೋನ್, ಬ್ಲೂಟೂತ್ ಪೇಪರ್, ಚೀಟಿ, ಬುಕ್ಸ್ ಆ್ಯಂಡ್ ಪುಸ್ತಕ ಇತ್ಯಾದಿಗಳನ್ನು ತರುವುದನ್ನು ನಿಷೇಧಿಸಲಾಗಿದೆ. ಯಾವುದೇ ರೀತಿ ಉಪಕರಣಗಳು, ಮೊಬೈಲ್, ಇವು ಪುಸ್ತಕ ಏನು ಒಯ್ಬಾರ್ದು. ನಮ್ಮದು ಅಡ್ಮಿಟ್ ಕಾರ್ಡು, ಒಂದು ಆಧಾರ್ ಕಾರ್ಡ್ ಅಷ್ಟೇ, ಗುರ್ತಿನ ಚೀಟಿ ಅಂತಿರುತ್ತೆ ಅವಷ್ಟೇ. ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯ ಒಳಗೆ ಯಾವುದೇ ರೀತಿಯ ಕೈಗಡಿಯಾರವನ್ನು ಕಟ್ಟಿಕೊಂಡು ತೆಗೆದುಕೊಂಡು ಹೋಗುವಂತಿಲ್ಲ. ವಿವಿಧ ಸಮಯಗಳಲ್ಲಿ ಬಾರಿಸುವ ಎಚ್ಚರಿಕೆ ಗಂಟೆಗಳ ವಿವರಗಳಿಗಾಗಿ ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಚುರಪಡಿಸಿರುವ ಬೆಲ್ ಸಮಯವನ್ನು ನೋಡಲು ಕೋರಿದೆ. ಈಗ ಟೈಮ್ ಎಷ್ಟಾಗೈತಿ, ಏನು ಟೈಮ್ ಎಷ್ಟೈತೆ ಅಂತ ನೋಡಿ ನಾವು ಎಕ್ಸಾಮ್ ಬರೀರ್ತೀವಿ. ಆ ರೀತಿ ಏನಿಲ್ಲ, ನಾವು ಅವರು PDF ಕಳಿಸಿ ಅಡ್ಮಿಟ್ ಕಾರ್ಡ್ ಒಳಗೆ ಇಲ್ಲ ಅವ್ರ KR ವೆಬ್ಸೈಟ್ ಒಳಗೆ ನೋಡಿದ್ರೆ ಈ ಥರ ಬೆಲ್ ಹೊಡಿತೀವಿ, ಇಷ್ಟಿಷ್ಟು ಗಂಟೆ ಆಗಿರ್ತೈತೆ ಅಂತಂದು ಸೂಚನೆ ಕೊಟ್ಟಾರ. ನಾವು ವಾಚ್ ಏನು ಒಯ್ಯಂಗಿಲ್ಲ, ವಾಚದು ಅದಕ್ಕೆ. ಅಭ್ಯರ್ಥಿಗಳು ಪರೀಕ್ಷೆ ಪ್ರಾರಂಭವಾಗುವ ಮೊದಲನೇ ಬೆಲ್ ಆದ ತಕ್ಷಣ ಪರೀಕ್ಷಾ ಕೊಠಡಿಯನ್ನು ಪ್ರವೇಶಿಸಿ ತಮ್ಮ ನಿಗದಿತ ಆಸನಗಳಲ್ಲಿ ಕುಳಿತುಕೊಳ್ಳಬೇಕು. ಫಸ್ಟ್ನೇ ಬೆಲ್ ಆದಗಳೇನ ನಮ್ಮ ನಂಬರ್ ಇರ್ತೈತೆ, ರೂಲ್ ನಂಬರ್, ರಿಜಿಸ್ಟರ್ ನಂಬರ್, ಸೀದಾ ಅಲ್ಲಿ ಹೋಗಿ ಕೂತ್ಕೋಬೇಕಂತ. 3ನೇ ಬೆಲ್ ಆದ ನಂತರ ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯನ್ನು ಪ್ರವೇಶಿಸಲು ಅನುಮತಿ ನೀಡಲಾಗುವುದಿಲ್ಲ. 1, 2 ಬೆಲ್ ಆಗೋಳಿಗೆ ಒಳಗಿರ್ಬೇಕು. 3ನೇ ಬೆಲ್ಲ ಇನ್ನೊಮ್ಮೆ ಕತ್ತಿರ್ತೈತಿ ಅಂದ್ರೆ ಆನ್ಸರ್ ಕ್ವಶನ್ ಪೇಪರ್ ಕೂಡ 3ನೇ ಬೆಲ್ ಆಗ್ತಿಲ್ಲ. ಅವಾಗ ಯಾರನ್ನೂ ಹೊರಗಿದ್ದಾರನ್ನ ಒಳಗೆ ಬಿಡೋಲ್ಲ, ಒಳಗಿದ್ದಾರನ್ನ ಹೊರಗೆ ಬಿಡೋಂಗಿಲ್ಲ. ಆ ರೀತಿ ಅಭ್ಯರ್ಥಿಗಳು ನೀಲಿ ಅಥವಾ ಕಪ್ಪು ಶಾಯಿ ಬಾಲ್ ಪಾಯಿಂಟ್ ಪೆನ್ನನ್ನು ಮಾತ್ರ ಉಪಯೋಗಿಸಬೇಕು.
ಮೊದಲನೇ ಬೆಲ್ ಆದ ನಂತರ ನೀಡಲಾಗುವುದು OMR ಉತ್ತರ ಪತ್ರಿಕೆಯಲ್ಲಿ ಅಭ್ಯರ್ಥಿಗಳು ತಮ್ಮ ಹೆಸರನ್ನು ಬರೆಯಬೇಕು. ನಂತರ ಬೆಲ್ ಸಮಯ ಸೂಚನೆಗಳಂತೆ ಅಭ್ಯರ್ಥಿಗಳು ನೋಂದಣಿ ಸಂಖ್ಯೆಯನ್ನು OMR ಉತ್ತರ ಪತ್ರಿಕೆಯಲ್ಲಿ ಬರೆದು ಅದಕ್ಕೆ ಸಂಬಂಧಿಸಿದ ವೃತ್ತಗಳನ್ನು ಸಂಪೂರ್ಣವಾಗಿ ತುಂಬಬೇಕು. ಅಭ್ಯರ್ಥಿಗಳು ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡ್ ಮತ್ತು ಕ್ರಮ ಸಂಖ್ಯೆಯನ್ನು OMR ಮತ್ತು ಉತ್ತರ ಪತ್ರಿಕೆಯಲ್ಲಿನ ಬರೆದು ಅದಕ್ಕೆ ಸಂಬಂಧಿಸಿದ ವೃತ್ತಗಳನ್ನು ಸಂಪೂರ್ಣವಾಗಿ ತುಂಬಬೇಕು. ಅಭ್ಯರ್ಥಿಗಳು ಪ್ರಶ್ನೆ ಪತ್ರಿಕೆ ವರ್ಷನ್ ಕೋಡ್ ಕ್ರಮ ಸಂಖ್ಯೆಯನ್ನು ಮತ್ತು OMR ಉತ್ತರ ಪತ್ರಿಕೆಯ ಕ್ರಮ ಸಂಖ್ಯೆಯನ್ನು ನ್ಯಾಮಿನಲ್ ರೂಲ್ನಲ್ಲಿ ಬರೆಯಬೇಕು. ಕೊನೆಯ ಬೆಲ್ವರೆಗೂ, ಅಂದರೆ ಪರೀಕ್ಷೆ ನಿಗದಿತ ಸಮಯ ಮುಗಿಯುವವರೆಗೂ ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯಿಂದ ಹೊರಗೆ ಹೋಗಲು ಅನುಮತಿ ನೀಡಲಾಗುವುದಿಲ್ಲ. ಪರೀಕ್ಷೆಯ ವೇಳಾಪಟ್ಟಿ, ಬೆಲ್ ಸಮಯ ಹಾಗೂ ಹೆಚ್ಚಿನ ಮಾಹಿತಿಗಾಗಿ KEA ವೆಬ್ಸೈಟ್ https://CET-online-karnataka.gov.in ಗೆ ಭೇಟಿ ಮಾಡುವುದು. ಇತ್ತೀಚಿನ ದಿನಗಳಲ್ಲಿ ಬ್ಲೂಟೂತ್ ಉಪಕರಣಗಳ ಬಳಕೆ ಜಾಸ್ತಿಯಾಗುವುದರಿಂದ ಕಿವಿ ಅಥವಾ ಬಾಯಿಯನ್ನು ಮುಚ್ಚಿಕೊಳ್ಳುವುದು ಅಥವಾ ಯಾವುದೇ ರೀತಿಯ ಫೇಸ್ ಮಾಸ್ಕ್ ಅನ್ನು ಧರಿಸಿ ಪರೀಕ್ಷಾ ಕೊಠಡಿ ಪ್ರವೇಶಿಸುವಂತಿಲ್ಲ. ಅಭ್ಯರ್ಥಿಗಳು ತುಂಬು ತೋಳಿನ ಶರ್ಟ್ ಧರಿಸಿ ಹಾಜರಾಗಬಾರದು ಹಾಗೂ ಯಾವುದೇ ರೀತಿಯ ಆಭರಣಗಳನ್ನು ಧರಿಸಿ ಮಂಗಳಸೂತ್ರ, ಕಾಲುಂಗುರ ಹೊರತುಪಡಿಸಿ ಪರೀಕ್ಷೆ ಹಾಜರಾಗುವಂತಿಲ್ಲ. ಪ್ರಾಧಿಕಾರ ವೆಬ್ಸೈಟ್ ಪ್ರಕಟಿಸಿರುವ ವಸ್ತ್ರ ಸಂಹಿತೆ ಕಡ್ಡಾಯವಾಗಿ ಪಾಲಿಸತಕ್ಕದ್ದು. ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶ ಪಡೆಯಲು ಫಿಸಿಕಲ್ ಡೆಡಿಕೇಶನ್ ಆ್ಯಂಡ್ ಪ್ರೆಕ್ಸಿಂಗ್ ವ್ಯವಸ್ಥೆ ಇರುವುದರಿಂದ ಅಭ್ಯರ್ಥಿಗಳು ಪರೀಕ್ಷೆ ಪ್ರಾರಂಭವಾಗುವ 2 ಗಂಟೆಗಳ ಮೊದಲು ಪರೀಕ್ಷಾ ಕೇಂದ್ರ ಆವರಣದಲ್ಲಿ ಹಾಜರಿರಬೇಕು. ಋಣಾತ್ಮಕ ಮೌಲ್ಯಮಾಪನವಿದ್ದು ಪ್ರತಿ ತಪ್ಪು ಉತ್ತರಕ್ಕೆ 1/4 ಅಂಕಗಳನ್ನು ಕಳೆಯಲಾಗುವುದು. ಸರಿಯಾದ ಉತ್ತರ ಗೊತ್ತಿಲ್ಲದಿದ್ದರೆ ಕಡ್ಡಾಯವಾಗಿ 5ನೇ ವೃತ್ತ ಶೇಡ್ ಮಾಡತಕ್ಕದ್ದು. ಇದಕ್ಕಾಗಿ ಪರೀಕ್ಷಾ ಅವಧಿ ನಂತರ 5 ನಿಮಿಷ ಅವಕಾಶ ನೀಡಲಾಗುವುದು. ಯಾವುದೇ ಆಯ್ಕೆಯ ವೃತ್ತವನ್ನು ಶೇಡ್ ಮಾಡಲಿಲ್ಲದಿದ್ದರೆ ಪ್ರತಿ ಪ್ರಶ್ನೆಗೆ 1/4 ಅಂಕಗಳನ್ನು ಕಡಿತಗೊಳಿಸಲಾಗುವುದು. ಇಷ್ಟೆಲ್ಲ ಸೂಚನೆಗಳದ ಅಂದ್ರೆ ಎಕ್ಸಾಮ್ ಒಳಗೆ ಈ ಸಲ ಪ್ಯಾಟರ್ನ್ ಒಂದು ಹೆಚ್ಚಿಗೆ ಬಂದ. ಅಂದ್ರೆ ABCD ಇರ್ತಿದ್ದು ಯಾವ್ದನ್ನಾರು ಒಂದು ಬರೀಬೇಕಾಗುತ್ತೆ, ಗೊತ್ತಾಲಿಕ್ಕೆ ಬಿಡ್ತಿದ್ದು. ಬಟ್ ಈ ಸಲ ಗೊತ್ತಾಲಕ್ಕೆ ಬಿಟ್ಟರು 5ನೇದು E ಅಂತ ಇರ್ತೈತಿ, ಇಲ್ಲ 5 ನಂಬರ್ ಇರ್ತೈತಿ. ನಮ್ಗೆ ಆನ್ಸರ್ ABCD ಈಗ 4ನೇದು ಗೊತ್ತಿಲ್ಲ ಅಂದ್ರೆ ABCD ಒಳಗೆ 4 ಡೌಟ್ ಇದ್ರೆ 5ನೇದಕ್ಕೆ ರೌಂಡ್ ಮಾಡಬೇಕು. ಅಂದರೆ ಇದು ಗೊತ್ತಿಲ್ಲ ಅಂತಂದ್ರೆ 5ನೇದು ಬಿಟ್ಟರೆ ಅಲ್ಲಿ ಮಾರ್ಕ್ಸ್ ಮ್ಯಾಲೆ ಸರಿ ಇದ್ದಿದ್ದೆ ಅದ್ರಾಗ ಮಾರ್ಕ್ಸ್ ಕಡಿತಾರಂತೆ. ಆಮೇಲೆ ಡ್ರೆಸ್ ಕೋಡ್ ಹೇಳಿದ್ರು. ಡ್ರೆಸ್ ಕೋಡನ್ನು ಹಾಫ್ ತೋಳಿಂದ ಹಾಕೋಬೇಕು, ಫುಲ್ ತೋಳಿಂದಿಲ್ಲ. ಯಾಕಂದ್ರೆ ಅವು ಮತ್ತು ಮಾಲ್ ಒಳಗರು ಇರ್ತೈತಿಲ್ಲ ಗೈಸ್, ಚೆಕ್ ಮಾಡ್ತಾರೆ ಟ್ಯೂಟು ಅಂತಲ್ಲಿ ಏನೋ ಗ್ಯಾಜೆಟ್ಸ್ ಇದ್ರೆ ಅದನ್ನ ಚೆಕ್ ಮಾಡ್ತಾರಂತ ತೊಗೊಂಡು. ಅದಕ್ಕೆ ಇಷ್ಟಕ್ಕುಂಡ ಸೂಚನಾ ಫಲಕ ಕಂಡೀಷನ್ಸ್ ಕೊಟ್ಟಾರೆ. ಓಕೆ ಗಾಯ್ಸ್, ಈಗ ಟೈಮ್ ಆಯಿತು, ನಾವು ನಾಷ್ಟ ಮಾಡಿ ಕೆಲ್ಸಕ್ಕೆ ಹೋಗ್ಬೇಕು. ಅದಕ್ಕೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದೇ ಥರ ವಿಡಿಯೋ ಬೇಕಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.